ಚಿಕ್ಕೋಡಿ ಬ್ರೇಕಿಂಗ್. ಕೋಟ್ಯಂತರ ರೂಪಾಯಿ ವ್ಯಯಿಸಿ ಕಟ್ಟಿರೋ ಆಸ್ಪತ್ರೆಯಲ್ಲಿ ಸೌಕರ್ಯಗಳೇ ಇಲ್ಲ. ತಾಯಿ ಮಗು ಆಸ್ಪತ್ರೆಗೆ ಬೇಕಿದೆ ಚಿಕಿತ್ಸೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಾಣಂತಿ ಕೊಠಡಿಯಲ್ಲಿರುವ ತಾಯಿ ಮಗು ಆಸ್ಪತ್ರೆ ಗ್ರಾಮೀಣ ಭಾಗದ ಬಡಜನರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ನಿರ್ಮಾಣವಾಗಿದ್ದ ಆಸ್ಪತ್ರೆ. ಅಂದಾಜು 28 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ನಿರ್ಮಾಣ ಮಾಡಿದ್ದ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಮಾಡಲು ವೈದ್ಯರಿಲ್ಲ ಹಾಗೂ ಸೂಕ್ತ ಚಿಕಿತ್ಸೆ ನೀಡಲು ಸಲಕರಣೆಗಳಿಲ್ಲ. ತಾಯಿ ಮಗು ಆಸ್ಪತ್ರೆಗೆ ಆಗಮಿಸುವ ಬಾಣಂತಿಯರಿಗೆ ಬೇರೆ ಆಸ್ಪತ್ರೆಗೆ ರೇಫರ್ ಮಾಡುತ್ತಿರುವ ಸಿಬ್ಬಂದಿಗಳು. ಅಷ್ಟೇ ಅಲ್ಲದೆ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ಜಿಲ್ಲಾ ಮಟ್ಟದ ವೈದ್ಯಾಧಿಕಾರಿಗಳನ್ನು ನೇಮಿಸುವಂತೆ ಕರವೇ ಹಾಗೂ ಜಯ ಕರ್ನಾಟಕ ಸಂಘಟನೆಗಳಿಂದ ಧರಣಿ. ತಾಯಿ ಮಗು ಆಸ್ಪತ್ರೆಯಲ್ಲಿ ಉತ್ತಮ ವೈದ್ಯಕೀಯ ಸೇವೆಗಾಗಿ ಆಗ್ರಹಿಸಿ ಧರಣಿ. ಬ್ಯೂರೋ ರಿಪೋರ್ಟ್ ಗಂಗಾಧರ ಎಸ್ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ಚಿಕ್ಕೋಡಿ. ಆರೋಗ್ಯ ಇಲಾಖೆ ಭ್ರಷ್ಟ ಅಧಿಕಾರಿಗಳಿಗೆ, ಆರೋಗ್ಯ ಅಧಿಕಾರಿಗೆ, ಆರೋಗ್ಯ ಅಧಿಕಾರಿಗೆ ಬೇಕೇ ಬೇಕು, ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ, ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಆರೋಗ್ಯ ಅಧಿಕಾರಿಗಳಿಗೆ, ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಬೇಕೇ ಬೇಕು, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ, ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಬೇಕು, ಆರೋಗ್ಯ ಅಧಿಕಾರಿಗಳಿಗೆ, ಆರೋಗ್ಯ ಅಧಿಕಾರಿಗಳಿಗೆ ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ, ಬೆಳಗಾವಿ ಜಿಲ್ಲಾ ಆರೋಗ್ಯ ಅಧಿಕಾರಿಗೆ ಅಧಿಕಾರಿಗಳಿಗೆ, ಖಾಸಗಿ ಆಸ್ಪತ್ರೆ ನಡೆಸುತ್ತಿರುವ ಅಧಿಕಾರಿಗಳಿಗೆ, ಖಾಸಗಿ ಆಸ್ಪತ್ರೆ ನಡೆಸುತ್ತಿರುವ ಆರೋಗ್ಯ ಅಧಿಕಾರಿಗಳಿಗೆ. ಸರ್, ಇವತ್ತಿನ ಪ್ರತಿಭಟನೆ ಹೇಳಬೇಕಾದ್ರೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕಂತ ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೀವಿ. ಚಿಕ್ಕೋಡಿ ಉಪವಿಭಾಗ ಅವಶ್ಯಕತೆ ಇತ್ತು. ಯಾಕಂದ್ರೆ ಚಿಕ್ಕೋಡಿ ಜನರಲ್ ಆಸ್ಪತ್ರೆಗೆ ಬರೀ ರೆಫರ್ ಮಾಡುವಂಥ ಕೆಲಸ ನಡೀತಿತ್ತು. ಮತ್ತು ಅಲ್ಲಿರುವಂಥ ಡಾಕ್ಟರ್ಗಳ ಖಾಸಗಿ ಆಸ್ಪತ್ರೆನೂ ಕೂಡ ಅಲ್ಲೇ ಇದ್ದು. ಹಾಗಾಗಿ ಅವರ ಖಾಸಗಿ ಆಸ್ಪತ್ರೆಗೆ ಒಂದು ರೆಫರ್ ಮಾಡೋದು, ಇಲ್ಲಾಂದ್ರೆ ಸಿವಿಲ್ಗೆ ಹೋಗ್ರಿ, ಇಲ್ಲಿ ಸರಿಯಾಗಿ ವ್ಯವಸ್ಥೆ ಇಲ್ಲ, ಇಲ್ಲಿ ಸರಿಯಾಗಿ ಬೂಲ್ ಡಾಕ್ಟರ್ ಇಲ್ಲ ಅಂತ ಸಾರಿಗೆ ಹೇಳ್ತಾಯಿದ್ರು. ಹಾಗಾಗಿ ಸರ್ಕಾರ ನಾವು ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಬೇಕಂತ ಒತ್ತಾಯ ಮಾಡಿದಾಗ ಇಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ಚಿಕ್ಕೋಡಿ ಪ್ರತ್ಯೇಕ ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ಸ್ಟಾರ್ಟ್ ಮಾಡಿದರು. ಅದು 28 ಕೋಟಿಗಿಂತ ಮೇಲ್ ಅಂತ ಹೇಳ್ಬೋದು. ಆದರೆ ಈ ಆಸ್ಪತ್ರೆ ಒಳಗೆ ಇಲ್ಲಿ ಬಂದಂಥ ಸಾರ್ವಜನಿಕರಾಗಲಿ ರೋಗಿಗಳಿಗಾಗಲಿ ಇಲ್ಲಿ ಸರಿಯಾಗಿ ಸ್ಟಾಪ್ ಇಲ್ಲ, ಇಲ್ಲಿ ಸರಿಯಾಗಿ ಹೆಡ್ ನರ್ಸ್ ಇಲ್ಲ, ಇಲ್ಲಿ ಮುಖ್ಯವಾಗಿ ಸೀರಿಯಸ್ ಆಗಿ ಬರುವಂಥ ಪೇಷಂಟ್ಗಳಿಗೆ ಆಕ್ಸಿಜನ್ ಇಲ್ಲ, ಸರಿಯಾಗಿ ಕುಡಿಯೋಕ್ಕೆ ನೀರಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಕೋಟಿಗಟ್ಟಲೆ ಖರ್ಚು ಮಾಡಿ ಇವತ್ತು ಸರ್ಕಾರ ಇಂಥ ಆಸ್ಪತ್ರೆ ಕಟ್ಟಿದವರು, ಆದರೆ ಇಲ್ಲಿ ಸೌಕರ್ಯದಿಂದ ಕೊರತೆ ಆಗೈತಿ. ಇದನ್ನು ನಾವು ಖಂಡಿಸ್ತೇವೆ. ಇದು ಸಾರ್ವಜನಿಕ ತೆರಿಗೆ ದುಡ್ಡು. ಈ ರೀತಿ ಪೋಲ್ ಮಾಡೋದು ಸರಿಯಲ್ಲ. ಸರ್ಕಾರ ಆಗಲಿ ಇದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಈ ಥರ ಭಾಗಿಯಾಗಿದ್ದವರು ತಕ್ಷಣ ಅಂಥವ್ರ ಮೇಲೆ ಕಾನೂನು ನೀತಿ ಕ್ರಮಕ್ಕೆ ಹೋಗುವಂಥ ಆಗಬೇಕು. ಇಲ್ಲಿ ಹಾಸ್ಪಿಟಲ್ಗೆ ಕುಡಿಯೋ ನೀರಾಗಲಿ, ಆಕ್ಸಿಜನ್ ಆಗಲಿ,
ಸ್ಟಾಪ್ ಆಗಲಿ ತುಂಬುವಂಥ ಕೆಲಸ ಮಾಡಲಿಲ್ಲ ಅಂದ್ರೆ ಈ ಆಸ್ಪತ್ರೆ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಇಲ್ಲಿ ಲೋಕಲ್ ಆರೋಗ್ಯ ಇಲಾಖೆ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ. ಸಂಜು ಬಡಿಗೇರ್ ಅಂತ.